ಪತ್ನಿ ಕಸ್ಟಡಿಗೆ ಮಕ್ಕಳನ್ನ ಬಿಡಲು ಕೋರ್ಟ್ ಆದೇಶ. ಇದಕ್ಕೊಪ್ಪದ ತಂದೆಯೊಬ್ಬ ತನ್ನ 2 ಪುಟ್ಟ ಕಂದಮ್ಮಗಳಿಗೆ ವಿಷ ಉಣಿಸಿ ತಾಯಿಯ ಜೊತೆ ತಾನು ನೇಣಿಗೆ ಶರಣು. ಹೌದು, ಇಂತಹ ಮನಕುಲುಕೋ ಘಟನೆ ನಡೆದಿರೋದು ಕೇರಳದ ಕಣ್ಣೂರು ಜಿಲ್ಲೆಯ ಪಯ್ಯನೂರಿನ ರಾಮಂತಳ್ಳಿಯಲ್ಲಿ. ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ. ಪತಿ ಕಲಾಧರನ್ ಹಾಗೂ ಆತನ ಪತ್ನಿ ಬೇರೆಯಾಗಿದ್ರು. ಆದ್ರೆ ದಂಪತಿಯ 2 ಮಕ್ಕಳು ತಂದೆ ಕಲಾಧರನ್ ಜೊತೆಗಿದ್ವು. ಮಕ್ಕಳು ಯಾರ ಕಸ್ಟಡಿಗೆ ಬಿಡಬೇಕು ಅನ್ನೋದರ ಕುರಿತು ಕೇಸ್ ಕೋರ್ಟ್ ಅಲ್ಲಿ ಬಾಕಿ ಇತ್ತು. ಆದ್ರೆ ಇತ್ತೀಚೆಗಷ್ಟೇ ಕೋರ್ಟ್ ಆದೇಶ ಹೊರಡಿಸಿ ಮಕ್ಕಳನ್ನ ಪತ್ನಿಯ ಸುಪರ್ದಿಗೆ ನೀಡಬೇಕು ಅಂತ ತಿಳಿಸಿತ್ತು. ಇನ್ನು ಕೋರ್ಟ್ ತೀರ್ಪು ಬಂದ ಬಳಿಕ ಪತ್ನಿ ಮಕ್ಕಳನ್ನ ತಕ್ಷಣ ತಮ್ಮ ಸುಪರ್ದಿಗೆ ನೀಡಬೇಕಂತ ಪೊಲೀಸರನ್ನ ಭೇಟಿಯಾಗಿದ್ಲು. ಇದರಿಂದ ಪೊಲೀಸರು ಉನ್ನಿಕೃಷ್ಣನ್ಗೆ ಫೋನ್ ಮಾಡಿ, ನೀವು ಕೋರ್ಟ್ ಆದೇಶದಂತೆ ನಾಳೆ ಅಂದ್ರೆ ಡಿಸೆಂಬರ್ 23ಕ್ಕೆ ಮಕ್ಕಳನ್ನ ಪತ್ನಿಯ ವಶಕ್ಕೆ ಕೊಡುವಂತೆ ಕಲಾಧರನ್ ತಂದೆ ಉನ್ನಿಕೃಷ್ಣನ್ಗೆ ಪೊಲೀಸರು ಫೋನ್ ಮಾಡಿ ತಿಳಿಸಿದ್ರು. ಕೋರ್ಟ್ನ ಈ ಆದೇಶ ಕಲಾಧರನ್ಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಮಕ್ಕಳನ್ನ ಹೆಂಡತಿ ಬಳಿ ಕಳಿಸಲು ಸ್ವಲ್ಪವೂ ಮನಸ್ಸಿರಲಿಲ್ಲ. ಇದರಿಂದ ಮನನೊಂದು ತನ್ನ 2 ಪುಟ್ಟ ಮಕ್ಕಳಿಗೂ ವಿಷ ಉಣಿಸಿ ಬಳಿಕ ತಾಯಿಯ ಜೊತೆಗೆ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ತಂದೆ ಉನ್ನಿಕೃಷ್ಣನ್ ರಾತ್ರಿ ಮನೆಗೆ ಬಂದಾಗ ಎಷ್ಟು ಕೂಗಿದ್ರೂ ಯಾರೂ ಬಾಗಿಲು ತೆರೆಯಲಿಲ್ಲ. ಕೂಡಲೇ ಡೌಟ್ ಬಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಬಂದು ಬಾಗಿಲು ತೆಗೆದ ಬಳಿಕ ಪ್ರಕರಣ ಬಯಲಾಗಿದೆ. ತಾಯಿ ಉಷಾ ಮತ್ತು ಕಲಾಧರನ್ ಬೆಡ್ರೂಮ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಮಕ್ಕಳು ನೆಲದ ಮೇಲೆ ಸತ್ತಿರೋದು ಪತ್ತೆಯಾಗಿದೆ. 6 ವರ್ಷದ ಮಗಳು ಹಿಮಾ ಹಾಗೂ 2 ವರ್ಷದ ಕಣ್ಣನ್ಗೆ ವಿಷಪ್ರಾಶನ ಮಾಡಿ ನಂತರ ಅಮ್ಮ ಉಷಾ ಹಾಗೂ ಮಗ ಕಲಾಧರನ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಪಯ್ಯನೂರು ಪಟ್ಟಣದ ಆಟೋ ಚಾಲಕ ಉಷಾ ಅವರ ಪತಿ ಎಕೆ ಉನ್ನಿಕೃಷ್ಣನ್ ಅವರು ರಾತ್ರಿ 9 ಗಂಟೆ ಸುಮಾರಿಗೆ ಮನೆಗೆ ಮರಳಿದಾಗ ಮನೆ ಲಾಕ್ ಆಗಿರುವುದನ್ನ ಕಂಡಿರುವುದಾಗಿ ಪೊಲೀಸರಿಗೆ ತಿಳಿಸಿದ್ದಾರೆ. ಪೊಲೀಸರು ಬಂದ ನಂತರವೇ ಬಾಗಿಲು ತೆರೆಯಲಾಗಿದೆ. ಪ್ರಕರಣದ ಕುರಿತು ರಾಮಂತಳ್ಳಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ.